ಸಂಕಷ್ಟದ ಸುಳಿಯಲ್ಲಿದ್ದಂತಹ ಅಡಿಕೆ ಬೆಳೆಗಾರರಿಗೆ ಈ ಬಾರಿ ಬಂಪರ್ ಉಡುಗೊರೆ ಹೊತ್ತು ತಂದಿದೆ. ಎಲೆಚುಕ್ಕೆ ರೋಗದ ಹೊಡೆತಕ್ಕೆ ಕಂಗೆಟ್ಟಿದಂತಹ ರೈತರಿಗೆ ಮಾರುಕಟ್ಟೆ ಈಗ ಸಿಹಿ ಸುದ್ದಿಯನ್ನ ನೀಡಿದ್ದು, ಹೊಸ ಅಡಿಕೆ ಧಾರಣೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕೆಜಿಗೆ 500ರಷ್ಟು ಮೈಲಿಗಲನ್ನ ಮುಟ್ಟಿದೆ. ಮಂಗಳೂರಿನ ಅಡಿಕೆ ದೈತ್ಯ ಸಂಸ್ಥೆ ಕ್ಯಾಂಪ್ಕೋ ಖರೀದಿ ದರವನ್ನ ಹೆಚ್ಚಿಸ್ತಾ ಇದ್ದಂತೆ ಮಾರುಕಟ್ಟೆಯಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಕಳೆದ ತಿಂಗಳು 490ರ ಆಸುಪಾಸಿನಲ್ಲಿದ್ದ ಬೆಲೆ ದಿಢೀರ್ ಇಳಿಕೆ ಕಂಡು ಆತಂಕ ಮೂಡಿಸಿತ್ತು. ಆದರೆ ಈಗ ಫಿನಿಕ್ಸ್ನಂತೆ ಎದ್ದು ಬಂದಿರುವ ಬೆಲೆ ಏಕಾಏಕಿ 500 ಕೆಜಿಗಿದು ಹೊಸ ದಾಖಲೆಯನ್ನ ಬರೆದಿದೆ. ಇನ್ನು ಹಳೆ ಅಡಿಕೆ ಕೂಡ ಹಿಂದೆ ಬಿದ್ದಿಲ್ಲ. ಅದು ಕೆಜಿಗೆ 555ಕ್ಕೆ ಏರಿಕೆ ಕಂಡು ಬೆಳೆಗಾರರ ಕಣ್ಣು ಕೂರೈಸುವಂತೆ ಮಾಡಿದೆ. ಈ ಭರ್ಜರಿ ಬೆಲೆ ಏರಿಕೆಯ ಹಿಂದೆ ಒಂದು ರೋಚಕ ಕಾರಣ ಇದೆ. ದೇಶದಲ್ಲಿ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆಯೇ ಗಡಿಭಾಗಗಳಲ್ಲಿ ತಪಾಸಣೆಗೆ ಹದ್ದಿನ ಕಣ್ಣಿನಂತೆ ಬಿಗಿಗೊಂಡಿದೆ. ಇದರಿಂದಾಗಿ ಬಾಂಗ್ಲಾದೇಶ ಮತ್ತು ಮಯನ್ಮಾರ್ನಿಂದ ಅಕ್ರಮವಾಗಿ ನುಸುಳ್ತಾ ಇದ್ದ ಕಳ್ಳ ಅಡಿಕೆಗೆ ಬ್ರೇಕ್ ಬಿದ್ದಿದೆ. ಹೊರಗಿನ ಅಡಿಕೆ ಬರುವಂತದ್ದು ನಿಂತಿದ್ದೇ ತಡ ಸ್ಥಳೀಯ ಅಡಿಕೆಗೆ ಎಲ್ಲಿಲ್ಲದ ಬೇಡಿಕೆ ಕುದುರಿದೆ. ಅಷ್ಟೇ ಅಲ್ಲದೆ ರೋಗಬಾಧೆಯಿಂದ ಉತ್ಪಾದನೆಯಲ್ಲಿ 40% ಕುಸಿತ ಕಂಡಿರುವ ಕೂಡ ಬೆಲೆ ಏರಿಕೆಗೆ ತುಪ್ಪ ಸುರಿದಂತಾಗಿದೆ. ಒಂದಾನೊಂದು ಕಾಲದಲ್ಲಿ ಕೇವಲ 110 ರೂಪಾಯಿಗೆ ಯಾರು ಕೇಳದಂತಿದ್ದ ಕರಿಕೋಡ್ ಅಡಿಕೆ ಈಗ ಬರೋಬ್ಬರಿ 265ಕ್ಕೆ ಮಾರಾಟ ಆಗ್ತಾ ಇದೆ. ಅಂದ್ರೆ ಕೇವಲ ಕೆಲವೇ ತಿಂಗಳಲ್ಲಿ ಇದರ ಬೆಲೆ ದುಪ್ಪಟ್ಟಕ್ಕಿಂತಲೂ ಹೆಚ್ಚಾಗಿದೆ. ಇನ್ನು ಪತ್ತೋರೆ 410 ಹಾಗೂ ಕೊಕ್ಕ ಪತ್ತೋರೆ 345ಕ್ಕೆ ಏರಿಕೆ ಕಾಣುವ ಮೂಲಕ ಅಡಿಕೆ ಮಾರುಕಟ್ಟೆಯಲ್ಲಿ ಈಗ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಬೆಲೆ ಏನೇನೋ ಆಕಾಶಕ್ಕೆ ಏರ್ತಾ ಇದ್ರು ರೈತರ ಕೈಯಲ್ಲಿ ಮಾರಲು ಅಡಿಕೆ ಇಲ್ಲದಿರುವಂತದ್ದು ಈ ಬಂಪರ್ ಸುದ್ದಿಯ ಹಿಂದಿರುವ ಕಹಿ ಸತ್ಯ. ಎಲೆಚುಕ್ಕೆ ರೋಗ ಮತ್ತು ಕೊಳೆ ರೋಗದಿಂದಾಗಿ ತೋಟಗಳು ಖಾಲಿಯಾಗಿದೆ. ಬೆಲೆ ಇದ್ದಾಗ ಅಡಿಕೆ ಇಲ್ಲ, ಅಡಿಕೆ ಇದ್ದಾಗ ಬೆಲೆ ಇಲ್ಲ ಎನ್ನುವ ರೈತರ ಹಳೆಗೋಲು ಈ ಬಾರಿಯೂ ಮುಂದುವರೆದಿದೆ. ಚುನಾವಣೆ ಮುಗಿದ ನಂತರ ಈ ಚಿನ್ನದ ಬೆಲೆ ಮತ್ತೆ ಕೆಳಗಿಳಿಯಬಹುದೇ ಎನ್ನುವ ಕುತೂಹಲ ಈಗ ಮಾರುಕಟ್ಟೆಯಲ್ಲಿ ಮನೆ ಮಾಡಿದೆ.